ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಇವತ್ತು ರಸ್ತೆ ಅಪಘಾತವಾಗಿರುವಂತಹ ಕಾರ್ನಲ್ಲಿದ್ದಂತಹ ವ್ಯಕ್ತಿಯವರು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ತಮ್ಮ ಊರಿಗೆ ತೆರಳುತ್ತಾ ಇದ್ರು. ಈ ಶಿರೂರಿನ ಈ ಗುಳೇಗುಡ್ಡಕ್ಕೆ ಹೋಗುವಂತಹ ಒಂದು ರಸ್ತೆ ಏನಿದೆ, ಇಲ್ಲಿ ಕಾರ್ನರ್ ಏನಿದೆ, ಇಲ್ಲಿ ಒಂದು ಮುಂದೆ ಒಂದು ಢಾಬಾನು ಸಹ ಇದೆ ಮತ್ತು ಬಲಕ್ಕೆ ಒಂದು ಪೆಟ್ರೋಲ್ ಬಂಕ್ ಇದೆ. ಸೊ ಈ ರಸ್ತೆ ಅವೈಜ್ಞಾನಿಕ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಎಷ್ಟೇ ಹೇಳಿದ್ರು ಇಲ್ಲಿನ ರಸ್ತೆ ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂತಹ ಒಂದು ಕಂಪನಿ ಕೇರ್ ಮಾಡಲಿಲ್ಲ. ಮತ್ತು ಅದು ಹೇಳ್ತಂತೆ ಇದು ವೈಜ್ಞಾನಿಕವಾಗಿ ನಾವು ಮಾಡಿದೀವಿ ಅಂತ ಹೇಳಿ. ಆದ್ರೆ ಇಲ್ಲಿ ಸ್ಥಳೀಯರು ಗಮನಿಸಿದ ಹಾಗೆ ಅನೇಕ ಆಕ್ಸಿಡೆಂಟ್ಗಳು ಇಲ್ಲಿ ಆಗ್ತಾ ಇರುವಂತದ್ದು. ಈಗ ಆಕ್ಸಿಡೆಂಟ್ಗೆ ಏನು ಒಳಗಾಗಿದ್ದಾರೆ ಅವರ ಒಂದು ಅವರೊಬ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಹೇಗಾಯ್ತು? ಎಲ್ಲಿಂದ ಬರ್ತಾ ಇದ್ದೀರಿ? ಸರ್, ನಾವು ಎಂಗೇಜ್ಮೆಂಟ್ ಮುಗಿಸಿ ಇಲ್ಕಲ್ದಿಂದ ಹೋಗ್ತಿದ್ವಿ ಬನ್ನಟ್ಟಿಗೆ. ಅದು ಸ್ಪೀಡ್ ಕಾರ್ನರ್ ಕಾಣಲಿಲ್ಲ, ಅದು ಕರ್ವಿಂಗು ಕಾಣಲಿಲ್ಲ ಅವ್ರಿಗೆ. ಅದು ಡೇಂಜರ್ ಆಗಿದೆ ಸರ್. ಅದು ಕರ್ವಿಂಗ್ ತೆಗಿಬೇಕಾಗಿ ನಮ್ಮಲ್ಲಿ ಭಾಳ ಸಲ ನಾವು ಇದು ಬಂದಿದ್ದೀವಿ ರೂಟ್ನಲ್ಲಿ. ನಮಗೆ ಭಾಳ ಸಲ ಕನ್ಫ್ಯೂಸ್ ಆಗಿದೆ ಸರ್. ಇದು ಫಸ್ಟ್ ಟೈಮ್ ಅಲ್ಲ, 4-5 ಸಲ ಬಂದಿದ್ದೀವಿ. ಭಾಳ ಸಲ ಕನ್ಫ್ಯೂಸ್ ಆಗಿದೆ. ಇದು ಭಾಳ ಡೇಂಜರ್ ಆಗಿದೆ ಸರ್. ಅದು ತೆಗೆದು ಬಿಡ್ಬೇಕಾಗಿ ನಾವು ಕೇಳ್ಕೊತೀವಿ PWD ಕಡೆ. ಸರಿ, ಗಾಡಿ ಅದೇ ಕಾರಲ್ಲಿ ಇದ್ರ ಹೇಗೆ? ನಾನು ಅದೇ ಕಾರಲ್ಲಿ ಇದ್ದೆ ಸರ್. ಆಕ್ಸಿಡೆಂಟ್ ಆಗಿದೆಯಲ್ಲ ಅದು ಆ ಕಾರ? ಅದೇ ಕಾರಲ್ಲಿ ಇದೆ. ನನಗೇನು ಆಗಿಲ್ಲ. ನೀವು ಹಿಂದ್ಗಡೆ ಕೂತ್ಕೊಂಡಿದ್ರೆ ಹೇಗೆ? ಮುಂದೆ ಕುಂತಿದ್ದೆ ನಾನು. ರೋಡ್ ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗ್ಲಿಲ್ಲ? ಗೊತ್ತಾಗ್ಲಿಲ್ಲ ಸರ್. ಅದು ಒಮ್ಮಿಗಲೇ ಏನ್ ಗಾಡಿ ಬತ್ತು, ಯಾವ ಕಡೆ ನಾವು ಈಗ ಹೋಗ್ಬೇಕು ಅಂತ ಕನ್ಫರ್ಮ್ ಆಗ್ಲಿಲ್ಲ. ಆಗ್ಲಿಕ್ಕೆ ಕಾರಣ ಅವರು ಈ ಕಡೆ ತಿರ್ಗೋಕ್ ಹೋಗಿ ಈ ಕಡೆ ಮಲಕ್ ಮಾಡಿ ಅದಕ್ಕೂ ಸ್ಪೀಡ್ ಕಾರ್ನರ್ ಏನಿದೆ ಸರ್, ಅದು ಡಿವೈಡರ್ಗೆ ಹೋಗಿ ಹಾಸ್ಬಿಟ್ಟು ಗಾಡಿ ಪಲ್ಟಿ ಆಯ್ತು ಸರ್. ಅದು ಎಷ್ಟು ಜನ ಇದ್ರಿ ಆ ಗಾಡಿಯಲ್ಲಿ? 7 ಮೆಂಬರ್ಸ್ ಇದ್ದು ಸರ್. ಈಗ ಒಂದು ಡೆತ್ ಆಗಿರುವಂತದ್ದು ಅನ್ಸುತ್ತೆ ಸರ್. ಅದು ಮತ್ತೆ ಗೊತ್ತಿಲ್ಲ ಸರ್ ನನಗೂ. ನಮ್ಮ ಹೆಸರು ಜುಬೇರ್ ಅಂತ. ಜುಬೇರ್ ಫನಿ ಬನ್ನಾಟಿ ಸರ್. ಇದಿಷ್ಟು ವ್ಯಕ್ತಿಯವರು ಮಾತನಾಡಿರುವಂತ ರಸ್ತೆ ಏನಿದೆಯಲ್ಲ ಇದು ಪೂರ್ತಿ ಅವೈಜ್ಞಾನಿಕವಾಗಿದೆ. ತುಂಬಾ ಜನರನ್ನ ಕನ್ಫ್ಯೂಸ್ ಮಾಡುತ್ತೆ. ಹಲವಾರು ಆಕ್ಸಿಡೆಂಟ್ಗಳು ಇಲ್ಲಿ ಆಗಿರುವಂತದ್ದು ಎಂದು ಸ್ಥಳೀಯರು ಹೇಳ್ತಾರೆ. ಹಾಗೆ ಸ್ಥಳೀಯರನ್ನ ಮಾತನಾಡಿಸ್ತಾ ಹೋಗೋಣ. ಈಗ ಈ ರೋಡ್ ರಸ್ತೆ ಇದೆಯಲ್ಲ ಇದು, ಸೊ ಇದು ಅವೈಜ್ಞಾನಿಕ ಅಂತ ಹೇಳಿ ಹಲವಾರು ಜನ ಅಲ್ಲಿನ ಕಾಂಟ್ರಾಕ್ಟರ್ ಗಳಿಗೆ ಆಗ್ಲಿ ಅಥವಾ ರಸ್ತೆಯನ್ನ ಮಾಡುವಂತವ್ರಿಗಾಗ್ಲಿ ಈ ಗಮನಕ್ಕೆ ತಂದ್ರ ಹೇಗೆ ಅಂತ ಸ್ಥಳೀಯರು 2 ಸತ ಪಂಚಾಯತಿಗೆ ಪಟ್ಟಣ ಪಂಚಾಯತಿಗೆ ಅರ್ಜಿ ಕೊಟ್ಟಿವಿ. ಅವ್ರು ಏನು ಸ್ಪಂದನ ಮಾಡವಲ್ರು. ಈ ರೋಡ್ನವ್ರಿಗೆ ಮಾಡಕ್ ಬಂದವ್ರಿಗೆ ಇದು ಡೇಂಜರ್ ಐತಿ. ರೈತರ ಊರು ಇದು. ನಾಳೆ ಕುರಿಬೇಕು, ಎಮ್ಮೆಕು, ಇವು ಬೀಜ ಕಿತ್ತು ಸಮಯದಾಗ ಬಂಡಿ ರಾತ್ರಿ ಹೋಗಿರ್ತಾರ. ಯಾರ ಹಾಸ್ಕೊಂಡ್ ಹೋದ್ರು ಇಲ್ಕಲ್ಲಿದ್ದ ಬರುವತ್ನಾಗ ಏನು ಕಾಣಂಗಿಲ್ಲ. ಇದು ಸೀದಾ ಬಂದ್ಬಿಡ್ತಾರ ಒಂದ ರೂಟಿಗೆ. ಇದು ಈಗ ಯಾವುದೇ ಒಂದು ಈ ಪ್ರತಿಫಲಕಗಳನ್ನಾಗ್ಲಿ ಅಥವಾ ಯಾವುದೇ ಒಂದು ಮಿಂಚುಪಟ್ಟೆಗಳನ್ನಾಗ್ಲಿ ಇಂಥವೇನು ಅಳವಡಿಸಿಲ್ಲ. ಏನು ಸಿಗ್ನಲ್ ಇಲ್ಲ, ಒಂದ್ ಲೈಟ್ ಇಲ್ಲ, ಏನು ಇಲ್ಲ. ಬಂದೊಂದ್ ಕಳಪೆ ಕಾಮಗಾರಿ ಮಾಡ್ಯಾರ. ರೋಡ್ ಜಂಪ್ ಇಲ್ಲ. ಮತ್ತ ಆ ಬರೋ ಗಾಡಿ ಏನು ಕಾಣಂಗಿಲ್ಲ. ಬಂದ್ ಸ್ಕೂಟರ್ದಾರ ಹೊಡಿಬೇಕು, ಬಂಡಿಯರ ಹೊಡಿಬೇಕು, ಇಲ್ಲ ಪಾದಚಾರ್ಯರು ವಾಕಿಂಗ್ ಹೋಗಿರ್ತಾರ ಅವ್ರಿಗಾರ ಆಯ್ಬೇಕು. ಎಷ್ಟೋ ಸತ ಅವ್ರ ರೋಡ್ನವ್ರಿಗೆ ಹೇಳಿದ್ರು ಏನು ಸ್ಪಂದನ ಮಾಡಾಕ್ತಾರಿಲ್ಲ. ನಮ್ದು ಇದ ಬರಬರಿ ಅಂತಾರ. ಅಲ್ಲಿದ್ದ ಸೀದಾ ಗಾಡಿ ಬಂದಿದ್ದು ಒಂದ ರೂಟ್ನಾಗ ಹೋಗ್ಬಿಡ್ತಾವು. ಬಸ್ ಸ್ಟ್ಯಾಂಡ್ ತಕ್ಕ ಅಲ್ಲಿಯೂ ವೇಗವಾಗಿ ಬರ್ತಾವ. ಸಾಲಿ ಹುಡ್ರು ಬರ್ತಾವ. ಎಷ್ಟೋ ಹುಡ್ರು ಆಕ್ಸಿಡೆಂಟ್ ಆಗಿ ಕೈಕಾಲ್ ಮುರಿದವು. ಅವು ಇದನ್ನ ಸ್ಲೋನು ಬರಂಗಿಲ್ಲ, ಸ್ಪೀಡ್ ಬರ್ತಾವ. ಬ್ರೇಕ್ ಲೈನು ಹಾಕಿಲ್ಲ, ಲೈಟ್ನು ಹಾಕಿಲ್ಲ. ಎಕಡೆ ಮಾಡಿ ಕೈ ಬಿಟ್ಬಿಟ್ರ ರೋಡ್. ಸಂಗಣ್ಣ ಇಲ್ಕಲ್ಲ ಅಂತ ಶಿರೂರದವ್ರು. ಇದಕ್ಕೆ ನಾವು ಒಂದು 2-3 ಸಲ ಬೈಪಾಸ್ ರೋಡ್ ಮಾಡಿ ಇದನ್ನ ಸರ್ಕಲ್ ಸರಿ ಮಾಡಂತ ಹೇಳಿ 3-4 ಸಲ ಮಾಡಿದ್ರು ಯಾರು ಸ್ಪಂದನ ಮಾಡಾಕ್ತಾರಿಲ್ಲ. ನಮ್ ಗದ್ದೆಗೌಡ್ರಿಗೂ 2 ಸಲ ಅರ್ಜಿ ಕೊಟ್ಟಿವು. ಅವರು ಮಾಡೋಣಪ್ಪ ನಿಮ್ಮಲ್ಲಿ ಸೈಡ್ ರೋಡ್ ಮಾಡ್ಬೇಕಂದ್ರ ರೋಡ್ ಇದನ್ನ ತಕೊಳಕ್ತಾ ಇರಲಿಲ್ಲ, ಹಂಗ ಹಿಂಗ ಅಂತ ಹೇಳಕತ್ತಾರ. ನಾವು ಒಂದು ತಮ್ದೇನೈತಿ ರೂಲ್ಸ್ ಪ್ರಕಾರ ತೆಗೆದು ಮಾಡಬಹುದು. ನಮ್ಗೆ ಇಂಥ ಅನಾಹುತ ತಪ್ಸಕ ಅನುಕೂಲ ಐತಿ. ಇಲ್ಲಿಕಂದ್ರೆ ಹಿಂಗ ಅನಾಹುತ ಹಾಕೊಂತ ಹೋಗೋದು. ಎಲ್ಲ ಬೈಪಾಸ್ ರೋಡ್ ಸ್ವಲ್ಪ ಸೈಡ್ ರೋಡ್ ಮಾಡಿದ್ರೆ ಅನುಕೂಲ ಐತಿ. ಈಗ ಇಲ್ಲಿಕಂದ್ರೆ ಇದನ್ನ ಹೇಳಿ ನಮ್ಮ ಶಿರೂರು ಗ್ರಾಮದವ್ರ 12ನೇ ಭಾಗ ಹೇಳೋದಾಗೈತೆ. ಅವ್ರು ಕೇಳೋಂಗಿಲ್ಲ, ಏನಿಲ್ಲ. ತಮ್ಗೇನ್ ತೂರ್ತೈತೆ ಅದನ್ನ ಮಾಡೋರು. ಏನ್ ಹೇಳ್ಕೊಂತ ಹೋಗ್ಬಿಡ್ತಾರ. ಕೇಳಿದ್ರೆ ಪಬ್ಲಿಕ್ ಏನ್ ಬೆದರ್ಸ್ಕೊಂತ ಹೋಗೋದು. ನಮ್ಮ ರೂಲ್ಸ್ ಹಂಗೈತಿ, ನಮ್ದು ಸರ್ಕ್ಯುಲರ್ ಹಂಗೈತಿ ಅಂತ ಹೇಳ್ಕೊಂತ ಹೋಗ್ಬಿಡೋರು. ಇಷ್ಟ ಮತ್ತೇನಿಲ್ಲ. ಎಷ್ಟು ಅನಾಹುತ ಆಗ್ಯಾವ್ರಿ? ಹಿಂಗತೆ ಒಂದ್ 4-5 ಅನಾಹುತ ಆಗ್ಯಾವ. ಇದು ಅನಾಹುತ ದೊಡ್ಡದು. ಈಗ ಇಂತ ಒಂದ್ 7 ಅನಾಹುತ ಆಗ್ಯಾವ. ಇದನ್ನ ನಾವು ಅವ್ರಿಗೆ ಹೇಳ್ಕೊಂತ ಇದೀವಿ, ಅವ್ರು ಕೇಳ್ಕೊಂತ ಹೋದಿವಿ. ಬಟ್ ಏನು ಹೇಳಿದ್ರು ಸ್ಪಂದನ ಮಾಡಾಕ್ತಾ ಇರಲಿಲ್ಲ. ಏನೇ ಇಲ್ಲ, ಬರೀ ಅವ್ರದ ಹೇಳಿದ್ರು ತಾವು ಹೇಳ್ಕೊಂತ ಹೋದಾರ. ಏನ ನಾವು ಹೇಳಿ ಮಾಡಾಗಿವು, ತಾವ ನಡೆಸ್ಯಾರ. ಮತ್ತೇನ ನಾವು ಹೇಳಿದ್ರು ಹಾಕೋದಿಲ್ಲ, ಏನಿಲ್ಲ. ಇದನ್ನ ಹೇಳಕತ್ತಿ ಒಂದು 2 ಸಲ ಆತ ಹೇಳಕತ್ತಿ ನಾವು.
ಈ ಪಟ್ಟಣ ಪಂಚಾಯತ್ನವರು ಅರ್ಜಿ ಕಳಿಸ್ಯಾರ ಅವ್ರಿಗೆ ಮೊದಲು ಸೈಡ್ ರೋಡ್ ಮಾಡ್ರಿ ಅಂತ ಹ್ಞೂ ಅಂತಾರ, ಎಲ್ಲ ಮಾಡ್ತಾರ. ಅದರ ಒಟ್ಟು ಅದು ಕಾರ್ಯರೂಪಕ್ಕೆ ತಯಾರಿಲ್ಲ. ಬರೀ ಮುಂದೆ ಹಿಂಗಾದ್ರು ಹಿಂಗ ಅನಾಹುತ ನೆಡುದ ಇದು. ಹಂಗ ನಾವ್ ಹೇಳ್ಕೊಂತ ಹೋಗೋದು, ಅವ್ರು ಕೇಳ್ಕೊಂತ ಹೋಗೋದು. ಏನ್ ಹೇಳಿದ್ರು ಅವ್ರು ಕೇಳಿ ಹಾಕೊಳಕ್ ತಯಾರಿಲ್ಲ. ನಮ್ಮ ಹೆಸರು LS ಕೆರೂರು ಮೊಹಮ್ಮದ್ ಅಂತಂದು. ಇವತ್ತಿನ ಅಪಘಾತಕ್ಕೆ ಕಾರಣ ಇದು ರೋಡ್ ಡಿವೈಡರ್ ಕರೆಕ್ಟ್ ವರ್ಕ್ ಮಾಡ್ಲಾರದಕ್ಕೆ ಇದು ಇವತ್ತಿನ ಕಾರಣ. ಇವತ್ತು ದೊಡ್ಡ ಹಾನಿಯಾಗಿದೆ ಅಂದ್ರೆ ಅಪಘಾತ ಆಗಿದೆ, ಜೀವ ಹಾನಿಯಾಗಿದೆ. ಈಗ ರೋಡ್ ಏನ್ ರಸ್ತೆ ಇದೆಯಲ್ಲ, ಆ ಮಾಡಿರೋದು ವೈಜ್ಞಾನಿಕ ಅಂತೀರಾ ಅವೈಜ್ಞಾನಿಕದಿಂದ? ಇದು ಇಂಜಿನಿಯರಿಂಗ್ ಪ್ಲಾನಿಂಗ್ ಇದು ಕರೆಕ್ಟ್ ಇಲ್ಲ. ಇದು ಮ್ಯಾಪ್ ಅಲ್ಲಿ ಕರೆಕ್ಟ್ ಇಲ್ಲ. ಗಾಡಿ ಯಾವ ರೂಟ್ ಯಾವ ತರ ಟರ್ನ್ ಇದೆ, ಈ ತರ ರೂಟ್ ರೊಟೇಷನ್ ಅವರಲ್ಲಿ ಐಡಿಯಾ ಇಲ್ಲ. ಈಗ ನೀವು ಡ್ರೈವರ್ ಅಂತ ಹೇಳ್ತಿದ್ರಿ, ಈ ರಸ್ತೆ ಡ್ರೈವರ್ಗೆ ಅನುಕೂಲ ಆಗುತ್ತಾ ಅಂತ ಸರಿಯಾಗಿ ಕಾಣುತ್ತಾ ಅಥವಾ ಹೆಂಗೆ ಅಂತ ಕನ್ಫ್ಯೂಸ್ ಆಗುತ್ತಾ? ಇಲ್ಲ, ಡ್ರೈವರ್ಗೆ ಕನ್ಫ್ಯೂಸ್ ಆಗುತ್ತೆ. ಎಂಟ್ರೆನ್ಸ್ ಬರೋದೇ ಡಿವೈಡರ್ ಕಾಣುತ್ತೆ ಅವ್ನಿಗೆ. ರೈಟ್ ತಗೊಳೋದು ಲೆಫ್ಟ್ ತಗೊಳೋದು ಅವ್ನಿಗೆ ಸರಿ ಕಾಣಲ್ಲ. ಲೊಕೇಶನ್ ಗೊತ್ತಾಗ ಯಾವುದೇ ಸಿಗ್ನಲ್ಗಳು ಇಲ್ಲ, ಯಾವ್ದು ಸಿಗ್ನಲ್ ಅಳವಡಿಸಿಲ್ಲ ಇಲ್ಲಿ. ಆದ ಕಾರಣ ಇದ್ದಿದ್ನ ಇವತ್ತಿನ ಅಪಘಾತ ಅದೇ ಕಾರಣ. ಈಗ ತೆರವುಗೊಳಿಸ್ಬೇಕಂತೀರಾ ಹೇಗೆ? ಅದು ಸದ್ಯದಲ್ಲಿ ಇವಾಗ ತೆರವುಗೊಳಿಸಬೇಕು. ಬಸ್ ಸ್ಟ್ಯಾಂಡ್ ರೋಡ್ ಜಂಪ್ ಆಗ್ಬೇಕ್ರಿ ಸರ್. ಮಾಲೀಕ ಕೊಡ್ತು ನೋಡಿ. ಇದಿಷ್ಟು ಶಿರೂರು ಗ್ರಾಮಸ್ಥರು ಆಗ್ರಹ ಆಗಿತ್ತು. ಯಾಕಂದ್ರೆ ಈ ಕಾರ್ನರಲ್ಲಿ ಏನಿದೆಯಲ್ಲ, ಇದು ಅವೈಜ್ಞಾನಿಕವಾಗಿರತಕ್ಕಂತಹ ಒಂದು ವರ್ಕ್ ಆಗಿರೋದ್ರಿಂದ ಅನೇಕ ಆಕ್ಸಿಡೆಂಟ್ಗಳು ಇಲ್ಲಿ ಸಂಭವಿಸ್ತವೆ. ಸುಮಾರು 10 ರಿಂದ ಹಲವಾರು ಆಕ್ಸಿಡೆಂಟ್ಗಳು ಇಲ್ಲಿ ಆಗಿವೆ. ಆದ್ರೆ ಆಕ್ಸಿಡೆಂಟ್ಗಳು ಆಗ್ತಾ ಇದ್ವು. ಆದ್ರೆ ಇವತ್ತು ಒಂದು ಸಾವು ಸಹ ಸಂಭವಿಸಿರುವಂತದ್ದು ಈಗ ಸ್ಥಳೀಯರು ಹೇಳುವಂಥದ್ದು. ಈ ಹಿಂದೆ ವಿಶ್ವದರ್ಶನ ವರದಿಯೊಂದು ಹೊರ ಬಂದಿತ್ತು. ಇದೇ ರಸ್ತೆ ತುಂಬಾ ಡೇಂಜರ್ ಆಗಿದೆ ಅಂತ ಹೇಳಿ ಆಲ್ರೆಡಿ ಪ್ರಸಾರವಾಗಿತ್ತು. ಆದ್ರೆ ಎಚ್ಚೆತ್ತುಕೊಳ್ಳದೆ ಅಧಿಕಾರಿಗಳು ಇವತ್ತು ನಿರ್ಲಕ್ಷ್ಯದಿಂದ ಒಂದು ಪ್ರಾಣ ಹೋಗಿದೆ ಅಂತಾನೆ ಹೇಳ್ಬೋದು. ಅಲ್ಲಿ ಕಟ್ಕೊಂಡಿರ್ಲಿಲ್ಲ ಸರ್. ಅಡ್ಡಿ ಯಾವ ಒಂದು ಹೀರೋ ಹೋಂಡಾ ಗಾಡಿ ಬತ್ರಿ, ಅಲ್ಲಿ ಅದಕ್ಕೆ ಕಟ್ಕೊಂಡಿರ್ಲಿಲ್ರಿ. ಹಂಗಾಗಿ ಬಂದ ಗಾಡಿ ಹಾಯ್ತಿರ. ಗಾಡಿ ಅದು ಅಂದ್ರೆ ಮುಂದೆ ಗಾಡಿ ಬಂತನ್ರಿ, ಒಂದು ಗಾಡಿ ಬತ್ರಿ. ಅದು ಅದಕ್ಕೇನು ಹಿಂಗ ಸಂವತ್ಸರ ನಾ ಹಿಂದ್ ಕೂತೀನಿ, ನನಗೆ ಅಷ್ಟು ಐಡಿಯಾ ಇಲ್ರಿ. ಅದು ಹಿಂದ ಒಬ್ಬ ಏನೋ ಬತ್ತ ಹಾಕತ್ರಿ ನಾವು ಹಿಂಗ ಆತ್ರಿ. ಅದ ನಾವು ಹಿಂದಿದ್ರಿ ಪೂರ ಹಿಂದ್ ಕೂತಿದ್ವಿ. ಅನ್ಗೋಡಿ ಎಲ್ಲಿ ಹಾಕಿದ ಏನು ನನಗೆ ತಿಳಿಲ್ರಿ. ಅದು ಒಟ್ಟು ಬಂದ್ ಬೀಳತಕ್ಕ ಹಿಂಗ್ ಬಿದ್ದ ಗಾಡಿನ ಗೊತ್ತಿಲ್ರಿ ನನಗೆ. ಅದು ಮತ್ತೆ ನೀವು ಕೆಳಗೆ ಬಿದ್ದಾಗ ಗೊತ್ತಾಗೈತ್ರಿ. ಹಿಂದ್ ಕೂತಿದ್ರೆ ಹೆಂಗ ನೀವು ಅಂತ? ಹಿಂದ್ ಕೂತಿದ್ರಿ ಆರಾಮ. ಎಷ್ಟ್ ಜನ ಇದ್ರಿ? ನಾವು 3 ಮಂದಿ ಇದೀವ್ರಿ. ಅಲ್ಲ ಗಾಡಿ ಒಳಗೆ ಟೋಟಲ್ ಎಷ್ಟು ಜನ ಇದ್ರಿ? ಟೋಟಲ್ 6 ಜನ ಇದೀವ್ರಿ. 6 ಜನ. ಹಿಂದ್ 3 ಜನ ಕೂತಿದ್ರಿ. ಹಿಂದ್ 3 ಜನ. ನಿಮ್ಮ ಹೆಸರು? ಬುರ್ಹಾನ್ ಸಾಬ್. ಅಡಿಷನಲ್ SP ಆಗಿರುವಂತಹ ಪ್ರಸನ್ನ ದೇಸಾಯಿ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಈ ಆಕ್ಸಿಡೆಂಟ್ ಶಿರೂರಲ್ಲಿ ಏನಾಯ್ತು ಅದ್ರ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ. ಸರ್, ಈಗ ಆಕ್ಸಿಡೆಂಟ್ಗೆ ಮೂಲ ಕಾರಣಗಳೇನು ಅಂತಕ್ಕಂಥದ್ದು? ಇದು ಈಗೇನು 4 ಲೈನ್ ಇದು ಹೊಸದಾಗಿ ಆಗ್ತಾ ಇದೆ. ಇದು ನಮ್ಮ ಬಾಗಲಕೋಟೆ ಪಟ್ಟಣದಿಂದ ಮುಂದೆ ಈ ಕಡೆ ಗುಳೇದಗುಡ್ ಕಡೆ ಹೋಗ್ತಾ ಇರತಕ್ಕಂಥ ರೋಡ್ ಇದು. ಆಮೇಲೆ ಇಲ್ಲಿ ಇನ್ನೊಂದು ರೋಡ್ ಬಂದು ಕನೆಕ್ಟ್ ಆಗುತ್ತೆ. ನಮ್ಮ ಅಮೀನಗಡ ಮತ್ತು ಹುನಗುಂದ ಕಡೆಯಿಂದ ಬಂದು ರೋಡ್ ಕನೆಕ್ಟ್ ಆಗ್ತದೆ. ಮತ್ತು ಅಮೀನಗಡ ಮತ್ತು ಹುನಗುಂದ ಕಡೆಯಿಂದ ಜಾಸ್ತಿ ಟ್ರಾಫಿಕ್ ಇದೆ ನಮ್ಮದು. ಇವನ್ 4 ವೀಲರ್ ಆಗಿರ್ಬೋದು ಮತ್ತು ಲಾರಿಗಳಾಗಿರ್ಬೋದು. ಇದು ಏನು ಹೊಸದಾಗಿ ರೋಡ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಈ ಮಾಡಿದ ತಕ್ಷಣ ಇಲ್ಲಿ ಏನು ವಾಯ್ ಜಂಕ್ಷನ್ ಕ್ರಿಯೇಟ್ ಆಗಿದೆ. ಈ ವಾಯ್ ಜಂಕ್ಷನಲ್ಲಿ ಹುನಗುಂದು ಮತ್ತು ಅಮೀನಗಡದಿಂದ ಬರ್ತಕ್ಕಂಥ ವೆಹಿಕಲ್ಗಳು ಬಂದು ಈ ಮೇನ್ ರೋಡಿಗೆ ಸೇರಬೇಕಾದ್ರೆ ಅವರಿಗೆ ಚಾಲಕರಿಗೆ ಇದರಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ರಸ್ತೆ ಯಾವ ಕಡೆ ಇದೆ, ಯಾವ ಕಡೆ ಹೋಗ್ಬೇಕು ಅನ್ನೋದು ಸರಿಯಾಗಿ ಅವರಿಗೆ ತಿಳುವಳಿಕೆ ಅದು ಸಿಗ್ತಾ ಇಲ್ಲ. ಸೊ ಇದರಲ್ಲಿ ನಾವು ಇವತ್ತೊಂದು ಫೆಟಲ್ ಆಕ್ಸಿಡೆಂಟ್ ಆಗಿದೆ. ಅಂದರೆ ಒಂದು ಆಕ್ಸಿಡೆಂಟ್ ಆಗಿ ಒಂದು ಜೀವ ಹೋಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ವಿಸಿಟ್ ಮಾಡಿದ್ದೀನಿ ಮತ್ತು ನಮ್ಮ DSP ಅವರು ಇದ್ದಾರೆ ಮತ್ತು ನಮ್ಮ PS ಅವರು ಕೂಡ ವಿಸಿಟ್ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಸಮಸ್ಯೆ ನಮಗೆ ಅರ್ಥ ಆಗಿದೆ. ಮತ್ತು ಈಗ ಈ ನ್ಯಾಷನಲ್ ಹೈವೇ ಪ್ರಾಧಿಕಾರದ ಅಧಿಕಾರಿಗಳಾದಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ಮತ್ತು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ನಾನು ಮೊಬೈಲ್ ಮೂಲಕ ಈಗ ಮಾತಾಡಿದ್ದೀನಿ. ನಾಳೆ ಸಂಜೆ ಅಷ್ಟೊತ್ತಿಗೆ ಇದಕ್ಕೆ ತಾತ್ಕಾಲಿಕವಾಗಿ ಏನು ಪರಿಹಾರ ಕಂಡುಕೊಳ್ಬೇಕು ಇಮಿಡಿಯೇಟಾಗಿ ಮಾಡ್ತೀನಿ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ. ಮತ್ತು ನಮ್ಮ PS ಅವರಿಗೂ ಕೂಡ ನಾವು ಸೂಚನೆ ಕೊಟ್ಟಿದ್ದೀವಿ, ನಾಳೆ ಸಂಜೆ ಅಷ್ಟೊತ್ತಿಗೆ ಇದೊಂದು ಪರಿಹಾರ ಇದಕ್ಕೆ ಕಂಡುಕೊಳ್ಬೇಕು ಅಂತೇಳಿ. ಇದು ಇಲ್ಲಿ ಇರ್ತಕ್ಕಂಥ ಸಮಸ್ಯೆ ನಿಜವಾಗ್ಲೂ ಕೂಡ ಅದು ಇದೆ. ಅದು ಬಗೆಹರಿಸಿದ್ರೆ ಮಾತ್ರ ಇಲ್ಲಿ ಆಕ್ಸಿಡೆಂಟ್ಗಳನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ. ಅದನ್ನು ನಾವು ಖಂಡಿತವಾಗಿ ಮಾಡ್ತೀವಿ. ಈಗ ಸರ್, ಯಾವುದೇ ಸಿಗ್ನಲ್ಗಳು ಇಲ್ಲ ಸರ್. ಇಲ್ಲಿ ಯಾವುದೇ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಭಾಳ ಕೇರ್ಲೆಸ್ ಆಗಿ ಮಾಡಿದ್ದಾರೆ. ಇಲ್ಲಿ ಸ್ಥಳೀಯರು ಸಹ ಅವ್ರಿಗೆ ಹೇಳಿರುವಂಥದ್ದು. ಸೊ ಅದಕ್ಕೂ ಅವರು ಕೇರ್ ಮಾಡ್ತಾ ಇದ್ರ. ಸೊ ಅದಕ್ಕೆ ನೋಡಿ, ಇದು ಸಮಸ್ಯೆ ಈಗ ಹೊಸದಾಗಿ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಬಟ್ ರೋಡ್ ಕನ್ಸ್ಟ್ರಕ್ಷನ್ ಆಗುವಾಗಲೂ ಕೂಡ ಅವರು ಪ್ರಿಕಾಷನ್ ತಗೋಬೇಕು. ಯಾರು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅವ್ರು ಖಂಡಿತವಾಗಿ ಇದನ್ನ ಸ್ಟಡಿ ಮಾಡಿ, ಯಾಕಂದ್ರೆ ವೆಹಿಕಲ್ಗಳು ಲೈವ್ ಆಗಿ ಹೋಗ್ತಾ ಇರ್ತವೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ಸರಿಯಾದಂಥ ಕ್ರಮ ಅಲ್ಲಿ ವಹಿಸಿಲ್ಲ ಅಂತಂದ್ರೆ
ಜೀವಹಾನಿ ಆಗೋದು ಮತ್ತು ಆಕ್ಸಿಡೆಂಟ್ಗಳಾಗಿ ಜನರಿಗೆ ತೊಂದರೆ ಆಗುವಂಥ ಎಲ್ಲ ಸಾಧ್ಯತೆಗಳಿರೋದ್ರಿಂದ ಇವರೇನು ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅವ್ರದ್ದು ಜವಾಬ್ದಾರಿ ಇದು. ಅವರು ಖಂಡಿತವಾಗಿ ಇದಕ್ಕೆ ಅವರು ಪ್ರಿಕಾಷನರಿ ಮೆಜರ್ಸ್ ಎಲ್ಲ ತೊಗೊಳ್ಬೇಕಾಗ್ತದೆ. ಮತ್ತು ಇದರಲ್ಲಿ ನಾವು ನೋಡ್ತೀವಿ ಈಗ ಆಕ್ಸಿಡೆಂಟ್ ಆಗಿದೆ, ಮತ್ತು ಇದರಲ್ಲಿ ಅವ್ರದ್ದೇನು ಯಾವ ರೀತಿ ಅವರು ಪ್ರಿಕಾಷನ್ ತೊಗೊಳ್ಬೇಕಾಗಿದ್ದು ಯಾವ್ದು ತೊಗೊಂಡಿಲ್ಲ ಅದನ್ನು ಕೂಡ ನಾವು ವೆರಿಫೈ ಮಾಡ್ತೀವಿ. ಇದಿಷ್ಟು ಹೆಚ್ಚುವರಿ SP ಆಗಿರುವಂತಹ ಪ್ರಸನ್ನ ದೇಸಾಯಿ ಅವರ ಮಾತುಗಳಾಗಿತ್ತು. ನಾನು ಎಲ್ಲ ಅಧಿಕಾರಿಗಳಿಗೆ ಅಂದರೆ ಈ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅವರೆಲ್ಲ ಅಧಿಕಾರಿಗಳಿಗೆ ಮಾತನಾಡಿದ್ದೀನಿ. ಈಗ ನಾಳೆ ಸಂಜೆ ಒಳಗಾಗಿ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡುವಂದರೆ ತಾತ್ಕಾಲಿಕವಾಗಿ ಸಾಲ್ವ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಂತರ ಮುಂದಿನ ದಿನಗಳಲ್ಲಿ ಶಾಶ್ವತವಾದ ಪರಿಹಾರವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಬಾಗಲಕೋಟೆಯ ಹೆಚ್ಚುವರಿ SP ಆಗಿರ್ತಕ್ಕಂತಹ ಪ್ರಸನ್ನ ದೇಸಾಯಿ ಅವರು ಮಾತನಾಡಿರುವಂಥದ್ದು.